ಎಲ್ಲರಿಗೂ ನಮಸ್ತೆ ಫ್ರೆಂಡ್ಸ್. ಇವತ್ತಿನ ಈ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಇಲ್ಲಿ ಮೊದಲನೆಯ ಪ್ರಶ್ನೆಯು, ಹಿಂದೂ ಮಹಾಸಾಗರದ ರಿಮ್ ಅಸೋಸಿಯೇಷನ್ ಉಂಟಲ್ಲ, ಅದರ ಅಧ್ಯಕ್ಷ ಸ್ಥಾನ ವಹಿಸಿಕೊಂಡ ರಾಷ್ಟ್ರ ಯಾವುದಾಗಿರುತ್ತದೆ? ಇದು ಇತ್ತೀಚೆಗೆ ವಹಿಸಿಕೊಂಡದ್ದು. ಇದು ಕರೆಂಟ್ ಅಫೇರ್ಸ್ನ ಕ್ವಶನ್ ಆಗಿರುತ್ತದೆ. ಇದರ ಸರಿಯಾದ ಉತ್ತರವು ಆಪ್ಷನ್ 3 ಆಗಿರುತ್ತದೆ ಅಥವಾ ಆಪ್ಷನ್ 3 ಆಗಿರುತ್ತದೆ. ಶ್ರೀಲಂಕಾ ದೇಶ. ಶ್ರೀಲಂಕಾ ದೇಶವು ಹಿಂದೂ ಮಹಾಸಾಗರದ ರಿಮ್ ಅಸೋಸಿಯೇಷನ್ನ ಅಧ್ಯಕ್ಷ ಸ್ಥಾನವನ್ನು ಇತ್ತೀಚೆಗೆ ವಹಿಸಿಕೊಂಡಿರುತ್ತದೆ. ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಇಸ್ರೇಲ್ ಮತ್ತು ಪ್ಯಾಲೆಸ್ಟೈನ್ನ ಜನಸುರಕ್ಷತೆಯಿಂದ ಹಾಗೂ ಘನತೆಯಿಂದ ಶಾಂತಿಯುತವಾಗಿ ಬಾಳ್ವೆ ನಡೆಸಲು ಅಗತ್ಯವಿರುವ ಮಾರ್ಗ ಹುಡುಕಲು ಯತ್ನಿಸಬೇಕು ಎನ್ನುವ ಒಂದು ದ್ವಿರಾಷ್ಟ್ರ ಸೂತ್ರವನ್ನು ಹೇಳಿದವರು ಯಾರು? ಸರಿಯಾದ ಉತ್ತರವು ಆಪ್ಷನ್ 1 ಆಗಿರುತ್ತದೆ. ಅಮೆರಿಕದ ಅಧ್ಯಕ್ಷ ಜೋ ಬೈಡನ್ ಅವರು ಈ ದ್ವಿಸೂತ್ರವನ್ನು ಹೇಳಿರುತ್ತಾರೆ. ಇಲ್ಲಿ ಪ್ರಶ್ನೆಯನ್ನು ಈ ರೀತಿಯಾಗಿ ಕೂಡ ಕೇಳಬಹುದು. ಅಮೆರಿಕದ ಅಧ್ಯಕ್ಷರಾದ ಜೋ ಬೈಡನ್ ಅವರು ಇಸ್ರೇಲ್ ಮತ್ತು ಪ್ಯಾಲೆಸ್ಟೈನ್ನ ಜನಸುರಕ್ಷತೆಯಿಂದ ಹಾಗೂ ಘನತೆಯಿಂದ ಶಾಂತಿಯುತವಾಗಿ ಬಾಳ್ವೆ ನಡೆಸಲು ಅಗತ್ಯವಿರುವ ಮಾರ್ಗ ಹುಡುಕಲು ಯತ್ನಿಸಬೇಕು ಎನ್ನುವ ಒಂದು ಸೂತ್ರವನ್ನು ಹೇಳಿದರು. ಆ ಸೂತ್ರದ ಹೆಸರೇನಾಗಿರುತ್ತದೆ ಅಂತ ಕ್ವಶನ್ ಅನ್ನು ಕೂಡ ಕೇಳಬಹುದು. ಅದಕ್ಕೆ ಉತ್ತರ ನೀವು ಬರೆಯಬೇಕಾಗಿರುತ್ತದೆ. ದ್ವಿರಾಷ್ಟ್ರ ಸೂತ್ರ ಆಗಿರುತ್ತದೆ. ಈ ಸೂತ್ರದ ಹೆಸರು ನೆನಪಿಟ್ಟುಕೊಳ್ಳಿ, ದ್ವಿರಾಷ್ಟ್ರ ಸೂತ್ರ. ಇದನ್ನು ಯಾರು ಹೇಳಿದ್ದು? ಅಮೆರಿಕದ ಅಧ್ಯಕ್ಷ ಜೋ ಬೈಡನ್. ಹಾಗೂ ಈ ಸೂತ್ರ ಕೂಡ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ ನೋಡೋಣ. ವಿಶ್ವವಿದ್ಯಾಲಯ ಧನಸಹಾಯ ಆಯೋಗವು ಅಥವಾ UGC ಶಿಕ್ಷಣಕ್ಕೆ ಸಂಬಂಧಿಸಿದ ಪಾಲುದಾರರೊಂದಿಗೆ ಸಂಪರ್ಕದಲ್ಲಿರುವ UGC ಇಂಡಿಯಾ ಯಾವ ಚಾನೆಲ್ ಅನ್ನು ಪ್ರಾರಂಭಿಸಿದೆ? ಸರಿಯಾದ ಉತ್ತರ ಬಂದು ಆಪ್ಷನ್ 3 ಆಗಿರುತ್ತದೆ. ವಾಟ್ಸಪ್ ಚಾನೆಲ್ ಅನ್ನು ಇವರು ಪ್ರಾರಂಭಿಸಿದ್ದಾರೆ. ಯಾರು? UGC. ಯಾಕೆ? ಶಿಕ್ಷಣಕ್ಕೆ ಸಂಬಂಧಿಸಿದ ಪಾಲುದಾರರೊಂದಿಗೆ ಸಂಪರ್ಕದಲ್ಲಿರಲು. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ ನೋಡಿ. ಸಮಯ ಪಾಲನೆಯಲ್ಲಿ ವಿಶ್ವದಲ್ಲಿಯೇ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಷ್ಟನೇ ಸ್ಥಾನ ಪಡೆದಿದೆ? ಇದು ಇಂಪಾರ್ಟೆಂಟ್ ಆದ ಪ್ರಶ್ನೆ. ಇದರ ಸರಿಯಾದ ಉತ್ತರ ಬಂದು ಆಪ್ಷನ್ 1 ಆಗಿರುತ್ತದೆ. ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದೆ. ಬೆಂಗಳೂರು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಪ್ರಥಮ ಸ್ಥಾನ ಪಡೆದುಕೊಂಡಿದೆ. ಯಾವುದರಲ್ಲಿ? ಸಮಯ ಪಾಲನೆಯಲ್ಲಿ ವಿಶ್ವದಲ್ಲಿಯೇ ಪ್ರಥಮ ಸ್ಥಾನ ಪಡೆದುಕೊಂಡಿರುತ್ತದೆ. ಮುಂದಿನ ಪ್ರಶ್ನೆ ಗಮನಿಸಿ. ಕರ್ನಾಟಕ ಭಾರತ್ ಗೌರವ್ ಕಾಶಿ ಯಾತ್ರೆಯಲ್ಲಿ ಗಾಯಾ ಕ್ಷೇತ್ರ ಸೇರ್ಪಡೆಯಾಗಿರುತ್ತದೆ ಅಲ್ಲ, ಇಲ್ಲಿ ಸಹಾಯಧನ ರೂಪಾಯಿ 5,000ದಿಂದ ರೂಪಾಯಿ ಎಷ್ಟು ಸಾವಿರಕ್ಕೆ ಹೆಚ್ಚಳ ಮಾಡಲಾಗಿರುತ್ತದೆ? ಅಂದರೆ ಹಿಂದೆ 5,000 ರೂಪಾಯಿ ಸಹಾಯಧನ ಇತ್ತು, ಈಗ ಅದನ್ನು ಎಷ್ಟಕ್ಕೆ ಹೆಚ್ಚು ಮಾಡಲಾಗಿದೆ ಅಂತ ಕ್ವಶನ್ ಆಗಿರುತ್ತದೆ. ಇದರ ಸರಿಯಾದ ಉತ್ತರ ಆಪ್ಷನ್ 4 ಆಗಿರುತ್ತದೆ. 7,500 ರೂಪಾಯಿಗೆ ಹೆಚ್ಚಳ ಮಾಡಲಾಗಿರುತ್ತದೆ. ಇಲ್ಲಿ ಕ್ವಶನ್ ಅನ್ನು ಉಲ್ಟ ಕೂಡ ಕೇಳಬಹುದು. 7,500 ರೂಪಾಯಿ ಇತ್ತೀಚೆಗೆ ಹೆಚ್ಚಳ ಮಾಡಲಾಯಿತು. ಹಿಂದೆ ಇದರ ಪ್ರೈಸ್ ಎಷ್ಟಾಗಿತ್ತು ಅಂತ ಕೇಳಿದರೆ 5,000 ರೂಪಾಯಿ ಆಗಿತ್ತು. ಅದೇ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ ನೋಡಿ. ಇಲ್ಲಿ ಹುಲಿ ಯೋಜನೆಗಳಿಗೆ ಸಂಬಂಧಿಸಿದ ಈ ಕೆಳಗಿನ ಹೇಳಿಕೆಗಳು ಸರಿಯಾಗಿರುತ್ತದೆ ಅಂತ ನೀವು ನೋಡಿಕೊಳ್ಳಿ. ಮೊದಲನೆಯ ಆಪ್ಷನ್ 1973ರಲ್ಲಿ ಹುಲಿ ಯೋಜನೆಯನ್ನು ಪ್ರಾರಂಭಿಸಲಾಯಿತು. ಈ ಮಾಹಿತಿ ಸರಿಯಾಗಿರುತ್ತದಲ್ಲ? ಹೌದು, ಈ ಮಾಹಿತಿ ಸರಿಯಾಗಿದೆ. 1973ರಲ್ಲಿ ಹುಲಿ ಯೋಜನೆಯನ್ನು ಪ್ರಾರಂಭಿಸಲಾಯಿತು. ಹಾಗೆಯೇ ಇಲ್ಲಿ ಇನ್ನೊಂದು ಮಾಹಿತಿ. ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರ 2018ರ ವರದಿಯಂತೆ ನಮ್ಮ ದೇಶದಲ್ಲಿ ಶೇಕಡಷ್ಟು 50ರಷ್ಟು ಹುಲಿ ಸಂರಕ್ಷಣಾ ಯೋಜನಾ ಪ್ರದೇಶಗಳ ನಿರ್ವಹಣೆಯಾಯಿತು ಅಂತ ಪ್ರಶ್ನೆಯನ್ನು ಹೇಳಿದ್ದಾರೆ. ಅಂದರೆ ಹೇಳಿಕೆಯನ್ನು ನೀಡಿದ್ದಾರೆ. ಈ ಹೇಳಿಕೆ ಸರಿಯಾ ತಪ್ಪಾ? ಹೌದು, ಈ ಹೇಳಿಕೆ ಸರಿಯಾಗಿರುತ್ತದೆ. ಹಾಗಾಗಿ ಇದರ ಉತ್ತರ ಯಾವುದಂದರೆ ಆಪ್ಷನ್ 3 ಆಗಿರುತ್ತದೆ. ಮೇಲಿನ 2 ಹೇಳಿಕೆಗಳು ಸರಿಯಾಗಿರುತ್ತದೆ. ಒಂದು, 1973ರಲ್ಲಿ ಹುಲಿ ಯೋಜನೆಗಳನ್ನು ಪ್ರಾರಂಭಿಸಲಾಯಿತು. ಇನ್ನೊಂದು, ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರ ಉಂಟಲ್ಲ, ಇದು 2018ರ ವರದಿಯಂತೆ ನಮ್ಮ ದೇಶದಲ್ಲಿ ಶೇಕಡ ಎಷ್ಟು 50%ನಷ್ಟು ಹುಲಿ ಸಂರಕ್ಷಣಾ ಯೋಜನಾ ಪ್ರದೇಶಗಳನ್ನು ನಿರ್ವಹಣೆ ಮಾಡಲಾಗುತ್ತದೆ ಎಂದು ಹೇಳಿದ್ದಾರೆ. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ ಗಮನಿಸಿ. ಸರ್ಕಾರಿ ಶಾಲೆಗಳಿಗೆ ಉಚಿತವಾಗಿ ವಿದ್ಯುತ್ ಮತ್ತು ನೀರನ್ನು ಸರಬರಾಜು ಮಾಡಬೇಕೆಂದು ಯಾವ ರಾಜ್ಯ ಸರ್ಕಾರ ಘೋಷಣೆ ಮಾಡಿದೆ? ನಿಮಗೆ ಈ ಮಾಹಿತಿ ಗೊತ್ತೇ ಇರಬಹುದು. ಆಪ್ಷನ್ 4 ಆಗಿರುತ್ತದೆ. ಕರ್ನಾಟಕ ರಾಜ್ಯ ಸರ್ಕಾರ ಸರ್ಕಾರಿ ಶಾಲೆಗಳಿಗೆ ಉಚಿತವಾಗಿ ವಿದ್ಯುತ್ ಹಾಗೂ ನೀರನ್ನು ಸರಬರಾಜು ಮಾಡಬೇಕೆಂದು ಸರ್ಕಾರವು ಘೋಷಿಸಿರುತ್ತದೆ. ಕರ್ನಾಟಕ ಸರ್ಕಾರ ಘೋಷಿಸಿರುತ್ತದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಕಾರ್ಮಿಕರ ಮಕ್ಕಳ ಸಹಾಯಕ್ಕಾಗಿ ಸಂಬಂಧಿಸಿದ ಈ ಹೇಳಿಕೆಗಳು ಸರಿಯಾಗಿರುತ್ತದಾ ಅಥವಾ ತಪ್ಪಾಗಿರುತ್ತದೆ ಅಂತ ನೋಡಿ. ಮೊದಲನೆಯ ಹೇಳಿಕೆ ಯಾವುದಾಗಿರುತ್ತದೆ ಅಂದರೆ, ಕನ್ನಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಮಕ್ಕಳಿಗೆ ಕಲಿಕೆ ಅಭ್ಯಾಸ ಯೋಜನೆಯನ್ನು ಪ್ರಾರಂಭಿಸಲಾಯಿತು. ಈ ಮಾಹಿತಿ ಸರಿಯಾಗಿರುತ್ತದೆ. ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಮಕ್ಕಳಿಗೆ ಕಲಿಕೆ ಭಾಗ್ಯ ಯೋಜನೆಯನ್ನು ಕಾರ್ಮಿಕ ಮಕ್ಕಳ ಸಹಾಯಕ್ಕಾಗಿ ಮಾಡಲಾಯಿತು. ಎರಡನೇ ಹೇಳಿಕೆ, ಶೈಕ್ಷಣಿಕ ಸಹಾಯಧನ ಮೊತ್ತವನ್ನು ರಾಜ್ಯ ಸರ್ಕಾರ ಭಾರಿ ಪ್ರಮಾಣದಲ್ಲಿ ಕಡಿತ ಮಾಡಿದೆ. ಈ ಹೇಳಿಕೆ ಕೂಡ ಸರಿಯಾಗಿರುತ್ತದೆ. ಮತ್ತು ಮೂರನೇ ಹೇಳಿಕೆ ನೋಡಿ, ಪ್ರತಿ ವಿದ್ಯಾರ್ಥಿಗಳಿಗೆ ವಾರ್ಷಿಕ ಕನಿಷ್ಠ 5,000 ರೂಪಾಯಿಯಿಂದ
ಗರಿಷ್ಠ 60,000 ರೂಪಾಯಿ ತನಕ ಸಹಾಯಧನ ನೀಡಲಾಯಿತು. ಈ ಮಾಹಿತಿ ಸರಿಯಾಗಿರುತ್ತದಲ್ಲ? ಹೌದು, ಈ ಮಾಹಿತಿ ಕೂಡ ಸರಿಯಾಗಿದೆ. ಹಾಗಾಗಿ ಇದರ ಸರಿಯಾದ ಉತ್ತರ ಆಗಿರುತ್ತದೆ ಆಪ್ಷನ್ 4, ಮೇಲಿನ ಎಲ್ಲವೂ ಸರಿಯಾಗಿರುತ್ತದೆ. ಈ 3 ಹೇಳಿಕೆಗಳು ಸರಿಯಾಗಿರುತ್ತದೆ. ಇಲ್ಲಿ ನೀವು ನೆನಪಿಟ್ಕೊಳ್ಬೇಕು ಏನಾಗಿರುತ್ತದೆ ಅಂದರೆ, ಇಲ್ಲಿ ಆಪ್ಷನ್ಸ್ ಅನ್ನು ನೀಡಿದಾರಲ್ಲ, ಈ ಹೇಳಿಕೆಗಳು ಸರಿಯಾಗಿರುವುದರಿಂದ ಕೆಲವೊಮ್ಮೆ ಈ ಪ್ರಶ್ನೆಗಳು ಒಂದೇ ಪ್ರಶ್ನೆಯನ್ನು ಕೇಳಬಹುದಾಗಿರುತ್ತದೆ ಈ ಮಾಹಿತಿ. ಹಾಗಾಗಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ ಇಲ್ಲಿ ನೋಡಿ, ಒನಕೆ ಓಬವ್ವ ಜಯಂತಿ ಯಾವ ದಿನದಂದು ಆಚರಿಸಲಾಗುತ್ತದೆ? ಸೊ ಇಲ್ಲಿ ನಾನು ಈ ಪ್ರಶ್ನೆಗೆ ಉತ್ತರವನ್ನು ನೀಡುವುದಿಲ್ಲ. ನೀವೇ ಒಂದು ಕಮೆಂಟ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಿಮಗೆ ಗೊತ್ತಿದ್ದಲ್ಲಿ ಕಮೆಂಟ್ ಮಾಡಿ. ನಿಮಗೆ ಒಂದು ವೇಳೆ ಗೊತ್ತಿಲ್ಲ ಅಂತ ಅಂದ್ಕೊಂಡಿದ್ರೆ ನೀವು ಗೂಗಲಲ್ಲಿ ಸರ್ಚ್ ಮಾಡಿ ಒನಕೆ ಓಬವ್ವ ಜಯಂತಿಯನ್ನು ಯಾವಾಗ ಆಚರಿಸಲಾಗುತ್ತದೆ ಅಂತ ನಂತರ ಬಂದು ಕಮೆಂಟ್ ಮಾಡಿ ತಿಳಿಸಿ. ಯಾಕಂದರೆ ಆವಾಗ ನಿಮಗೆ ಹೆಚ್ಚಾಗಿ ನೆನಪಿರುತ್ತದೆ. ಈ ಕ್ವಶನ್ ಒಂದು ವೇಳೆ ಎಕ್ಸಾಮ್ಸ್ನಲ್ಲಿ ಬಂದರೆ ಈಸಿಯಾಗಿ ನೀವು ಆನ್ಸರ್ ಮಾಡಬಹುದು. ಮುಂದಿನ ಪ್ರಶ್ನೆಯನ್ನು ಗಮನಿಸೋಣ. ಕೃಷಿ ಭಾಗ್ಯ ಯೋಜನೆಯನ್ನು ಒಟ್ಟು ಎಷ್ಟು ತಾಲೂಕು ಮತ್ತು ಜಿಲ್ಲೆಗಳಲ್ಲಿ ಅನುಷ್ಠಾನಗೊಳಿಸಲಾಗಿದೆ? ಈ ಮಾಹಿತಿ ಇಂಪಾರ್ಟೆಂಟ್ ಆಗಿರುತ್ತದೆ, ನೆನಪಿಟ್ಟುಕೊಳ್ಳಿ. ಸರಿಯಾದ ಉತ್ತರ ಬಂದು 106. ಆಪ್ಷನ್ 1, 106 ತಾಲೂಕುಗಳು ಮತ್ತು 24 ಜಿಲ್ಲೆಗಳಲ್ಲಿ ಕೃಷಿ ಭಾಗ್ಯ ಯೋಜನೆಗಳನ್ನು ಪ್ರಾರಂಭಿಸಲಾಗಿರುತ್ತದೆ ಅಥವಾ ಅನುಷ್ಠಾನಗೊಳಿಸಲಾಗಿರುತ್ತದೆ. ಇಲ್ಲಿ ಕ್ವಶನ್ ಅನ್ನು ಈ ರೀತಿಯಾಗಿ ಕೂಡ ಕೇಳಬಹುದು. ಕೃಷಿ ಭಾಗ್ಯ ಯೋಜನೆಯನ್ನು ಒಟ್ಟು ಎಷ್ಟು ತಾಲೂಕುಗಳಲ್ಲಿ ಅನುಷ್ಠಾನಗೊಳಿಸಲಾಗಿರುತ್ತದೆ ಅಂತ. ಆವಾಗ 106 ತಾಲೂಕುಗಳು ಸರಿಯಾದ ಉತ್ತರ ಆಗುತ್ತದೆ. ಮತ್ತು ಎಷ್ಟು ಜಿಲ್ಲೆಗಳು ಅಂತ ನೆನಪಿಟ್ಟುಕೊಳ್ಳಿ. 24 ಜಿಲ್ಲೆಗಳಲ್ಲಿ ಈ ಕೃಷಿ ಭಾಗ್ಯ ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗಿರುತ್ತದೆ. ಮುಂದಿನ ಪ್ರಶ್ನೆ ನೋಡೋಣ. ವಿಶ್ವದ ಮೊದಲ ಚಿಕನ್ ಗುನ್ಯಾ ಲಸಿಕೆ ಇಕ್ಸ್ಚಿಕ್ಗೆ ಯಾವ ರಾಷ್ಟ್ರದ ಆಹಾರ ಮತ್ತು ಔಷಧಿ ಆಡಳಿತವು ಅನುಮೋದನೆಯನ್ನು ನೀಡಿರುತ್ತದೆ? ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಸರಿಯಾದ ಉತ್ತರ ಬಂದು ಆಪ್ಷನ್ 3, ಅಮೆರಿಕ ಆಗಿರುತ್ತದೆ. ಅಮೆರಿಕ ದೇಶ ವಿಶ್ವದ ಮೊದಲ ಚಿಕನ್ ಗುನ್ಯಾ ಲಸಿಕೆ ಯಾವುದು? ಇಕ್ಸ್ಚಿಕ್. ಈ ನೆನಪಿಟ್ಟುಕೊಳ್ಳಿ. ವಿಶ್ವದ ಮೊದಲ ಚಿಕನ್ ಗುನ್ಯಾ ಲಸಿಕೆ ಯಾವುದಾಗಿರುತ್ತದೆ ಅಂತ ಕ್ವಶನ್ ಅನ್ನು ಕೇಳಿದರೆ ಸರಿಯಾದ ಉತ್ತರ ಬರುತ್ತದೆ ಇಕ್ಸ್ಚಿಕ್. ಇಕ್ಸ್ಚಿಕ್ಗೆ ಆಹಾರ ಮತ್ತು ಔಷಧಿ ಆಡಳಿತ ಅನುಮೋದನೆಯನ್ನು ನೀಡಿದೆ. ಯಾವ ದೇಶದ ಆಹಾರ ಮತ್ತು ಔಷಧಿ ಆಡಳಿತ ಅನುಮೋದನೆ ನೀಡುತ್ತದೆ ಅಂದರೆ ಅಮೆರಿಕ ದೇಶದ್ದು. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಹಾಗೆ ಇಲ್ಲಿ ಈ ಮಾಹಿತಿ ಕೂಡ ನೆನಪಿಟ್ಟುಕೊಳ್ಳಿ. ವಿಶ್ವದ ಮೊದಲ ಚಿಕನ್ ಗುನ್ಯಾ ಲಸಿಕೆ ಯಾವುದಾಗಿರುತ್ತದೆ? ಇಕ್ಸ್ಚಿಕ್ ಆಗಿರುತ್ತದೆ. ಮುಂದಿನ ಪ್ರಶ್ನೆ ಗಮನಿಸೋಣ. ವಾಯು ಮಾಲಿನ್ಯ ನಿಯಂತ್ರಣದ ಅಗತ್ಯದ ಕುರಿತು ಈ ಕೆಳಗಿನ ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ. ಈ ಕೆಳಗಿನ ಕ್ರಮಗಳು ಸರಿಯಾಗಿರುತ್ತದೆ ಅಥವಾ ತಪ್ಪಾಗಿರುತ್ತದೆ ಅಂತ ನೋಡಿಕೊಳ್ಳಿ. ಮೊದಲನೆಯ ಆಯ್ಕೆ ರಾಷ್ಟ್ರೀಯ ಶುದ್ಧ ವಾಯು ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ಮಾಡಲಾಗಿರುತ್ತದೆ. ಈ ಮಾಹಿತಿ ಸರಿಯಾಗಿರುತ್ತದೆ. ಎರಡನೆಯ ಮಾಹಿತಿ ರಾಷ್ಟ್ರದ ರಾಜಧಾನಿ ವಲಯದ ವಾಯು ಗುಣಮಟ್ಟ ಆಯೋಗದ ರಚನೆ. ಇದನ್ನು ಕೂಡ ಮಾಡಲಾಯಿತು. ಇದು ಕೂಡ ಮಾಹಿತಿ ಸರಿಯಾಗಿರುತ್ತದೆ. ಮೂರನೆಯ ಮಾಹಿತಿ ಪಟಾಕಿ ನಿಷೇಧ ಮಾಡಲಾಗಿದೆ. ಈ ಕ್ವಶನ್ ಅನ್ನು ಓದುವಾಗಲೇ ಈ ಒಂದು ಮಾಹಿತಿಯನ್ನು ಓದುವಾಗಲೇ ಗೊತ್ತಾಗುತ್ತದೆ ಈ ಮಾಹಿತಿ ಸರಿಯಾಗಿರುತ್ತದೆ ಅಂತ. ಯಾಕಂದರೆ ಪಟಾಕಿ ನಿಷೇಧ ಮಾಡಲಾಗಿದೆ ಅಂತ ನಿಮಗೆ ಹಲವು ಬಾರಿ ಈ ಮಾಹಿತಿ ಕೇಳಿರಬಹುದು ನ್ಯೂಸ್ಗಳಲ್ಲಿ. ಮತ್ತು ಕೈಗಾರಿಕೆ ನಿಯಮಗಳ ಪಾಲನೆ, ಬೆಸ ವಾಹನಗಳ ಸಂಚಾರ, ಇದು ಕೂಡ ಮಾಡಲಾಗಿದೆ. ಹಾಗಾಗಿ ಇದರ ಸರಿಯಾದ ಉತ್ತರ ಆಗಿರುತ್ತದೆ ಮೇಲಿನ ಎಲ್ಲವೂ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಈ ಮಾಹಿತಿಯನ್ನು ನೆನಪಿಟ್ಟುಕೊಳ್ಳಿ, ಇಂಪಾರ್ಟೆಂಟ್ ಆಗಿರುತ್ತದೆ ಕ್ವಶನ್. ಇಲ್ಲಿ ನೋಡಿ, ಎರೆಗೋಲ ಅಣೆಕಟ್ಟು ಕುರಿತ ಈ ಕೆಳಗಿನ ಹೇಳಿಕೆಗಳು ಸರಿಯಾಗಿರುತ್ತದೆ ಅಥವಾ ತಪ್ಪಾಗಿರುತ್ತದೆ ಅಂತ ಕ್ವಶನ್ ಅನ್ನು ಕೇಳಿದ್ದಾರೆ. ಮೊದಲನೆಯ ಹೇಳಿಕೆ ಯಾವುದಾಗಿರುತ್ತದೆ ಅಂದರೆ ಬಂಗಾಲಪೇಟೆ, ಮಾಲೂರು ಮತ್ತು ಕೋಲಾರ ತಾಲೂಕಿನ ಜನರಿಗೆ ಅನುಕೂಲ ಹಾಗೂ 45 ಗ್ರಾಮಗಳಿಗೆ ಕುಡಿಯುವ ನೀರನ್ನು ಮಾಡಿರುವುದು ಈ ಯೋಜನೆಯ ಉದ್ದೇಶವಾಗಿರುತ್ತದೆ ಅಂತ ಆಗಿರುತ್ತದೆ. ಈ ಮಾಹಿತಿ ಸರಿಯಾಗಿರುತ್ತದೆ ತಪ್ಪಾಗಿರುತ್ತದೆ? ಈ ಮಾಹಿತಿ ಸರಿಯಾಗಿರುತ್ತದೆ. ಇಲ್ಲಿ ಎರೆಗೋಲ ಅಣೆಕಟ್ಟಿನಲ್ಲಿ ಈ ಉದ್ದೇಶಕ್ಕಾಗಿ ಇದನ್ನು ಪ್ರಾರಂಭಿಸಲಾಯಿತು. ಮತ್ತು ಎರಡನೆಯ ಹೇಳಿಕೆ ಏನಾಗಿರುತ್ತದೆ ಅಂದರೆ 2007ರಲ್ಲಿ ಈ ಯೋಜನೆಗೆ ಅನುಮೋದನೆ ನೀಡಲಾಯಿತು. ಈ ಹೇಳಿಕೆ ಕೂಡ ಸರಿಯಾಗಿರುತ್ತದೆ. ಮತ್ತು ಮೂರನೇ ಹೇಳಿಕೆ ಏನಾಗಿರುತ್ತದೆ ಅಂದರೆ 239 ಕೋಟಿ ರೂಪಾಯಿ ವೆಚ್ಚದಲ್ಲಿ ಯಾವ ಯೋಜನೆ? ಎರೆಗೋಲ ಅಣೆಕಟ್ಟು ಯೋಜನೆಯನ್ನು ಪ್ರಾರಂಭಿಸಲಾಯಿತು ಅಂತ. ಈ ಹೇಳಿಕೆ ಸರಿಯಲ್ಲ. ಈ ಹೇಳಿಕೆ ಕೂಡ ಸರಿಯಾಗಿರುತ್ತದೆ. ಹಾಗಾಗಿ ಸರಿಯಾದ ಉತ್ತರ ಯಾವುದಾಗಿರುತ್ತದೆ ಅಂದರೆ ಆಪ್ಷನ್ 4 ಆಗಿರುತ್ತದೆ ಮೇಲಿನ ಎಲ್ಲವೂ. ಇಲ್ಲಿ ಕ್ವಶನ್ ಅನ್ನು ಡಿಫ್ರೆಂಟ್ ಆಗಿ ಕೂಡ ಕೇಳಬಹುದು. ಎಕ್ಸಾಂಪಲ್ ಅಲ್ಲಿ ಹೇಳುವುದಾದರೆ ಎರೆಗೋಲ ಅಣೆಕಟ್ಟು ಯೋಜನೆಯನ್ನು ಪ್ರಾರಂಭಿಸಿದ ಅಥವಾ ಅನುಮೋದಿಸಿದ ವರ್ಷ ಯಾವುದಾಗಿರುತ್ತದೆ ಅಂತ. ಆಗ ಸರಿಯಾದ ಉತ್ತರ ಯಾವುದಾಗುತ್ತದೆ? 2007. ಹಾಗಾಗಿ ಒಂದೇ ರೀತಿಯಾಗಿ ಕೂಡ ಕ್ವಶನ್ ಅನ್ನು ಕೇಳಬಹುದು ಅಥವಾ ಒಂದೇ ಕ್ವಶನ್ ಅಲ್ಲಿ ಎಲ್ಲ ಮಾಹಿತಿಗಳನ್ನು ನೀಡಿ ಕ್ವಶನ್ ಅನ್ನು ಕೂಡ ಕೇಳಬಹುದು. ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆಯಲ್ಲಿ ಹಸಿರು ಪಟಾಕಿ ಕುರಿತ ಈ ಹೇಳಿಕೆಗಳು ಸರಿಯಾಗಿರುತ್ತದೆ ಅಂತ. ಮೊದಲನೆಯದಾಗಿ ಮಾಲಿನ್ಯಕಾರಕ ಹೊಗೆ ಸೂಸುವ ಪ್ರಮಾಣ ಅತಿ ಕಡಿಮೆಯಾಗಿದೆ. ಈ ಹೇಳಿಕೆ ಸರಿಯಾಗಿರುತ್ತದೆ. ಎರಡನೆಯ ಹೇಳಿಕೆ ಇವು ಗರಿಷ್ಠ 120 ಡೆಸಿಬಲ್ ಶಬ್ದವನ್ನು ಮಾತ್ರ ಉಂಟು ಮಾಡುತ್ತದೆ. ಈ ಹೇಳಿಕೆ ಕೂಡ ಸರಿಯಾಗಿರುತ್ತದೆ. ಮತ್ತು ಹಸಿರು ಪಟಾಕಿ ತಯಾರಿಕೆ ಕಡಿಮೆ ಕಚ್ಚಾ ವಸ್ತುಗಳನ್ನು ಬಳಸಲಾಗುತ್ತದೆ. ಈ ಹೇಳಿಕೆ ಕೂಡ ಸರಿಯಾಗಿರುತ್ತದೆ. ಹಾಗಾಗಿ ಉತ್ತರ ಮೇಲಿನ ಎಲ್ಲವೂ ಆಗುತ್ತದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. SV 1574
ಇವಿ ತಳಿ ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸುತ್ತದೆ ಅಂದರೆ ಈ ಒಂದು ಹೆಸರುಂಟಲ್ಲ SV 1574 ಇದೊಂದು ಇವಿ ತಳಿಯಾಗಿರುತ್ತದೆ. ಇದು ಯಾವ ವಸ್ತುಗೆ ಸಂಬಂಧಿಸಿದೆ ಅಂತ ಕ್ವಶನ್ ಆಗಿರುತ್ತದೆ. ಸರಿಯಾದ ಉತ್ತರ ಆಪ್ಷನ್ 3 ಆಗಿರುತ್ತದೆ, ಬಾಟಲ್ ಬದನೆಗೆ ಸಂಬಂಧಿಸಿರುತ್ತದೆ. ಮುಂದಿನ ಪ್ರಶ್ನೆಯು ಈ ಮಾಹಿತಿ ಇಂಪಾರ್ಟೆಂಟ್ ಆಗಿರುತ್ತದೆ, ಈ ಮಾಹಿತಿ ನೆನಪಿಟ್ಟುಕೊಳ್ಳಬೇಕಾಗಿರುತ್ತದೆ. ಅಮೆರಿಕದ ಅಡ್ವಾನ್ಸ್ ಮೈಕ್ರೋ ಡಿವೈಸಸ್ ಸಂಸ್ಥೆಯು ಮುಂದಿನ 5 ವರ್ಷಗಳಲ್ಲಿ ಅಂದಾಜು ಎಷ್ಟು ಅಂದರೆ ರೂಪಾಯಿ 3,329 ಕೋಟಿ ಹೂಡಿಕೆ ಮಾಡಿ ಯಾವ ನಗರದಲ್ಲಿ, ನೆನಪಿಟ್ಟುಕೊಳ್ಳಿ, ಅತಿ ದೊಡ್ಡ ಸೆಮಿಕಂಡಕ್ಟರ್ ಚಿಪ್ಗಳ ವಿನ್ಯಾಸ ಕೇಂದ್ರ ಸ್ಥಾಪನೆ ಮಾಡಲಿದೆ? ಇದರ ಸರಿಯಾದ ಉತ್ತರ ಆಪ್ಷನ್ 2 ಆಗಿರುತ್ತದೆ. ಆಪ್ಷನ್ 2 ಆಗಿರುತ್ತದೆ, ಬೆಂಗಳೂರಿನಲ್ಲಿ ಅತಿ ದೊಡ್ಡ ಸೆಮಿಕಂಡಕ್ಟರ್ ಚಿಪ್ಗಳ ವಿನ್ಯಾಸ ಕೇಂದ್ರವನ್ನು ಪ್ರಾರಂಭಿಸಲಿದ್ದಾರೆ. ಯಾರು ಪ್ರಾರಂಭಿಸಲಿದ್ದಾರೆ ಅಂತ ನೆನಪಿಟ್ಟುಕೊಳ್ಳಿ, ಅಮೆರಿಕದ ಅಡ್ವಾನ್ಸ್ ಮೈಕ್ರೋ ಡಿವೈಸಸ್ ಸಂಸ್ಥೆ ಪ್ರಾರಂಭಿಸಲಿದ್ದಾರೆ. ಎಲ್ಲಿ? ಬೆಂಗಳೂರಿನಲ್ಲಿ. ಈ ಮಾಹಿತಿ ಇಂಪಾರ್ಟೆಂಟ್ ಆಗಿರುತ್ತದೆ, ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ, ICC ನೀಡುವ ಹಾಲ್ ಆಫ್ ಫೇಮ್ ಗೌರವವನ್ನು ಪಡೆದುಕೊಂಡವರು ಯಾರು ಈ ಕೆಳಗಿನಲ್ಲಿ? ಇದರ ಸರಿಯಾದ ಉತ್ತರ ಮೇಲಿನ ಎಲ್ಲವೂ ಸರಿಯಾಗಿರುತ್ತದೆ. ಅಂದರೆ ವೀರೇಂದ್ರ ಸೆಹ್ವಾಗ್ ಅವರಿಗೆ, ಅರವಿಂದ ಡಿಸೆಲ್ವಾ ಅವರಿಗೆ ಮತ್ತು ಡಯಾನಾ ಎಡ್ವಿಲ್ಬಾ ಅವರಿಗೆ ಹಾಲ್ ಆಫ್ ಫೇಮ್ ICCಯು ನೀಡಿರುತ್ತದೆ. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆಯು ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಅಂದರೆ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿ ಯಾವುದು ತಪ್ಪಂತ ನೋಡ್ಕೊಳ್ಳಿ. ಮೊದಲನೇ ಹೇಳಿಕೆ ಯಾವುದಾಗಿರುತ್ತದೆ ಅಂದರೆ ಮೈಸೂರು ವಿಶ್ವವಿದ್ಯಾಲಯದ ಆವರಣದಲ್ಲಿ ನಿರ್ಮಿಸುತ್ತಿರುವ ಅತ್ಯಾಧುನಿಕ ತಾರಾಯಾನ ನಿರ್ಮಾಣ, ಇದನ್ನು ನಿರ್ಮಿಸಲಾಗುತ್ತಿದೆಯಲ್ಲ? ಹೌದು, ಇದನ್ನು ನಿರ್ಮಿಸಲಾಗುತ್ತಿದೆ. ಈ ಹೇಳಿಕೆ ಸರಿಯಾಗಿರುತ್ತದೆ. ಎರಡನೆಯ ಹೇಳಿಕೆ ಕಾಸ್ಪಾಲಜಿ ಶಿಕ್ಷಣ ಮತ್ತು ಸಂಶೋಧನಾ ತರಬೇತಿ ಕೇಂದ್ರ ಯೋಜನೆಗಾಗಿ ಸಂಸದರ ನಿಧಿಯಲ್ಲಿ 5 ಕೋಟಿ ರೂಪಾಯಿಯನ್ನು ನೀಡಲಾಗಿದೆ. ಈ ಹೇಳಿಕೆ ಕೂಡ ಸರಿಯಾಗಿರುತ್ತದೆ. ಈ ಹೇಳಿಕೆ ನೆನಪಿಟ್ಟುಕೊಳ್ಳಿ. ಮತ್ತು ಮೂರನೇ ಹೇಳಿಕೆ ಕಾಸ್ಪೋಸ್ ಮೈಸೂರು ಯೋಜನೆಯು ಅನುಷ್ಠಾನವನ್ನು ಪ್ರಧಾನ ವೈಜ್ಞಾನಿಕ ಮತ್ತು ನೀತಿ ಆಯೋಗ ಸದಸ್ಯರ ಸಲಹಾ ಮಂಡಳಿಯ ಅಡಿಯಲ್ಲಿ ಕೈಗೊಳ್ಳಲಾಗಿರುತ್ತದೆ. ಈ ಹೇಳಿಕೆ ಕೂಡ ಸರಿಯಾಗಿದೆ. ಹಾಗಾಗಿ ಸರಿಯಾದ ಉತ್ತರವು ಮೇಲಿನ ಎಲ್ಲವೂ ಆಗಿರುತ್ತದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಕರ್ನಾಟಕದಲ್ಲಿ ಕನ್ನಡ ಹೊರತಾಗಿ ಮಾತನಾಡುವ ಇತರೆ ಕೆಲವು ಭಾಷೆಗಳುಂಟಲ್ಲ, ಯಾವುದಂದರೆ ಕೊಂಕಣಿ, ಹಿಂದಿ, ಮರಾಠಿ, ತಮಿಳು, ಉರ್ದು ಅಥವಾ ದಲ್ಕಾನ್. ಈ ಭಾಷೆಗಳನ್ನು ಸಂವಿಧಾನದ ಯಾವ ಪರಿಚ್ಛೇದದಲ್ಲಿ ಸೇರಿಸಲಾಗಿದೆ? ಈ ಮಾಹಿತಿ ನೆನಪಿಟ್ಟುಕೊಳ್ಳಿ, ಇಂಪಾರ್ಟೆಂಟ್ ಆಗಿರುತ್ತದೆ. ಸರಿಯಾದ ಉತ್ತರ ಆಪ್ಷನ್ 3 ಆಗಿರುತ್ತದೆ. 8ನೇ ಪರಿಚ್ಛೇದದಲ್ಲಿ ಭಾಷೆಗಳ ಸ್ವತಂತ್ರವನ್ನು ನೀಡಲಾಗಿರುತ್ತದೆ. ಹಾಗಾಗಿ ಇದರಲ್ಲಿ ಈ 8ನೇ ಪರಿಚ್ಛೇದದಲ್ಲಿ ಸಂವಿಧಾನವು ಅನುಮತಿಯನ್ನು ನೀಡುತ್ತದೆ. ಮುಂದಿನ ಮಾಹಿತಿಯು ಭಾರತದ ಸಂವಿಧಾನವು ಒಕ್ಕೂಟ ವ್ಯವಸ್ಥೆಯನ್ನು ಒಪ್ಪಿಕೊಂಡಿವೆ ಮತ್ತು ಭಾಷೆಗಳ ಆಧಾರದಲ್ಲಿ ಯಾವ ವರ್ಷದಲ್ಲಿ ರಾಜ್ಯವನ್ನು ವಿಂಗಡಣೆ ಮಾಡಲಾಗಿದೆ? ಸರಿಯಾದ ಉತ್ತರವು ಆಪ್ಷನ್ 2 ಆಗಿರುತ್ತದೆ. ಅಂದರೆ ಆಪ್ಷನ್ 2 ಆಗಿರುತ್ತದೆ. 1950ರಲ್ಲಿ ಭಾರತ ಸಂವಿಧಾನ ಒಕ್ಕೂಟ ವ್ಯವಸ್ಥೆಯನ್ನು ಒಪ್ಪಿಕೊಂಡು ನಂತರ ಭಾಷೆಗಳ ಆಧಾರದಲ್ಲಿ ರಾಜ್ಯಗಳ ವಿಂಗಡಣೆ ಮಾಡಲಾಯಿತು. ಇಲ್ಲಿ ನೀವು 1950 ಅಂತ ಈಸಿಯಾಗಿ ನೆನಪಿಟ್ಟುಕೊಳ್ಬೋದು. 1947ರಲ್ಲಿ ನಮಗೆ ಸ್ವತಂತ್ರ ಸಿಕ್ಕಿತು ಮತ್ತು +3 ವರ್ಷ ಅಂತ ನೆನಪಿಟ್ಟುಕೊಳ್ಳಿ. ಆಗ 1950 ಆಗುತ್ತದೆ. 1950ರಲ್ಲಿ ಭಾರತ ಸಂವಿಧಾನವು ಒಕ್ಕೂಟಗಳ ವ್ಯವಸ್ಥೆಯನ್ನು ಒಪ್ಪಿಕೊಂಡು ಭಾಷೆಗಳ ಆಧಾರದಲ್ಲಿ ರಾಜ್ಯಗಳ ವಿಂಗಡಣೆ ಮಾಡಲಾಯಿತು. ಸೊ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಏನು ಮಾಡ್ತೀನಿ. ಮುಂದಿನ ಕ್ಲಾಸ್ನಲ್ಲಿ ಇನ್ನೂ ಕ್ವಶನ್ಸ್ಗಳಿದೆಯಲ್ಲ, ಅದನ್ನು ಕಂಪ್ಲೀಟ್ ಮಾಡ್ತೀನಿ. ಈಗ ನೀಡಿದ ಕ್ವಶನ್ಸ್ಗಳು ಉಂಟಲ್ಲ, ಅದನ್ನು ರಿವೈಸ್ ಕೂಡ ಮಾಡ್ಕೊಳ್ಳಿ ಮತ್ತು PDF ಅನ್ನು ಮುಂದಿನ ಕ್ಲಾಸಲ್ಲಿ ನೀಡುತ್ತೇನೆ. ಥ್ಯಾಂಕ್ ಯು.